ಇದ್ರು ಇರ್ಬೋದಪ್ಪ, ಹೇಳಕ್ಕಲ್ಲ. ಏನೋ ಸೌಂಡ್ ಬರ್ತೈತೆ ಬ್ರೋ. ಇದೇನಾ ರೆಸಾರ್ಟು? ಇದೇ ರೆಸಾರ್ಟು. ಮುಂದೆ ಹೋದ್ರೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಐತೆ. ಆಫೀಸು. ಅಲ್ಲಿ ಸೌಂಡ್ ಕೇಳಿಸ್ಕೊಳ್ಳ ಇವಾಗ. ಸೌಂಡ್ ಬಂತಾ? ಹೌದಾ? ಸೌಂಡ್ ಕೇಳಿಸ್ತಿದ್ದಾರೆ. ಸಮಾಧಿ ಅಲ್ಲಪ್ಪ, ಯಾರಪ್ಪ ಹೇಳಿದ್ದು? ಯಾವುದು? ಆಹಾ, ಸಮಾಧಿನೇ. ಸಮಾಧಿ ಕಂಡ್ರ? ಸಮಾಧಿನೇ ಅಪ್ಪ. ಡೆಡ್ ಎಂಡ್ ಅಪ್ಪ. ಏನೋ ಗಬ್ಬು ವಾಸನೆ. ಎಣ ಇದ್ದಂಗೆ ಅವನು ಗಬ್ಬು ವಾಸನೆ ಹೊಡಿತೈತಲ್ಲ. ಗಬ್ಬು ವಾಸನೆ. ಸೌಂಡ್ ಬಂತು. ಅಲ್ಲೇ ಬ್ರೋ ಸೌಂಡು. ಯಾಕೋ ರಾಂಗ್ ಅನ್ಸ್ತೈತೆ. ಯಾಕೋ ರಾಂಗ್ ಅನ್ಸ್ತೈತೆ. ನನಗೂ ಅಷ್ಟೇ. ಬರಪ್ಪ ನೋಡಪ್ಪ, ಫುಲ್ ಪೂಲು. ಎಲ್ಲಿ ನೋಡಪ್ಪ, ಯಾರೋ ಅಲ್ಲಿ ಕಾಣ್ತಾ. ಏನು? ಎಲ್ಲಿ ನೋಡಲ್ಲಿ ಯಾರೋ. ಏನು? ಎಳ್ಳುಗ್ ನೋಡಲ್ಲ ಯಾರೋ ಕಾಣ್ತವ್ರ. ಆಹಾ, ಬಾ ಹುಡು. ಯೋ ವಾಟ್ಸಪ್ ಗೈಸ್, ಹೆಂಗಿದಾರಲ್ಲ? ವೆಲ್ಕಮ್ ಬ್ಯಾಕ್ ಟು ದ ಬ್ರ್ಯಾಂಡ್ ನ್ಯೂ ವಿಡಿಯೋ ಟ್ಯೂಲ್ ಗೈಸ್. ಸೊ ನಾನು ವೀಡಿಯೋ ಬಿಟ್ಟು ತುಂಬ ಲಾಂಗ್ ಆಯಿತು. ಸೊ ಇವಾಗ ನನ್ನ ಜೊತೆ ಯಶು ಇದ್ದಾನೆ. ಇನ್ನೊಂದು ಸ್ವಲ್ಪ ಜನ ಹುಡುಗರು ಬರ್ತಾರೆ. ರವಿ, ಸಾತ್ವಿಕ್, ಸೀನಾ ಅವರೆಲ್ಲ ಎಷ್ಟೊಂದು ಜನ ಬರ್ತಾರೆ. ಸೊ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇರೋದು ಏನಪ್ಪ ಅಂತಂದರೆ ರಮ್ಯಾ ರೆಸಾರ್ಟ್ ಅಂತ. ನಮ್ಮದು ಹಳೇ ರೆಸಾರ್ಟು. ಆವಾಗಲೇ ನಮ್ಮ ಮಾಮನ ರೆಸಾರ್ಟ್ ಇದೆ. ಹೇಳ್ಬೇಕಂದ್ರೆ ಇದನ್ನು ಆವಾಗಲೇ ಸೇಲ್ ಮಾಡಿಬಿಟ್ರು. ತುಂಬ ವರ್ಷ ಆಯಿತು ಸೇಲ್ ಮಾಡಿ. ಏನೋ ಕೋರ್ಟ್ ಕೇಸ್ ಎಲ್ಲ ಆಗಿ ಏನೇನೋ ಆಗಿತ್ತು. ಸೊ ಇವಾಗ ಫುಲ್ ಅಬ್ಯಾಂಡನ್ ಆಗಿದೆ. ಏನೇನೋ ಎಲ್ಲ ಮುರಿದೋಗಿ ಮರಗಳೆಲ್ಲ ಹೆಂಗೆಂಗೋ ಬೆಳ್ಕೊಂಡು ಫುಲ್ ಒಂಥರ ಗೋಸ್ಟ್ ಹೌಸ್ ಥರ ಆ ರೇಂಜಿಗಿದೆ. ಸೊ ಇಷ್ಟೊತ್ತಲ್ಲಿ ಎಷ್ಟು ಟೈಮ್ ಎಷ್ಟು? 7:50. ಸೊ ಟೈಮ್ ಬಂದು 7:50. ಈಗ ನಾವು ಇದನ್ನು ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ಇನ್ನೂ ಬಾಯ್ಸ್ ಬರಬೇಕು, ಅವ್ರಿಗೆ ಕಾಯ್ತಾ ಇದ್ದೀವಿ. ಸೊ ನೋಡೋಣ ಬನ್ನಿ. ಇದು ಒಂದು ಥ್ರಿಲ್ಲರ್ ವ್ಲಾಗ್ ಆಗುತ್ತೆ, ನೋಡೋಣ. ಸೊ ಗೈಸ್, ಈಗ ಇಬ್ಬರು ಬಂದರು. ರವಿ ಮತ್ತು ಸೀನಾ ಬಂದರು. ನೋಡಿ, ಈಗ ಸಾತ್ವಿಕ್ ಮತ್ತು ನಮ್ಮ ಬಾಯ್ಸ್ ಬ್ಯಾಚ್ ಬಂದಿದೆ. ಸೊ ನಾವು 3 ಜನ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಎದುರುಗಡೆ ರೆಸಾರ್ಟ್ ಇರೋದು. ಸೊ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ. ಬ್ಯಾಚ್ ಒಂದು ಹೋಯ್ತು. ಸೊ ನಿಧಾನಕ್ಕೆ ಒಬ್ಬೊಬ್ಬರೇ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ರೆಸಾರ್ಟ್ ಒಳಗಡೆ ಹೋದ್ಮೇಲೆ ನೋಡೋಣ ಬನ್ನಿ. ಗೈಸ್, ಇಲ್ಲಿಂದನೇ ಎಂಟ್ರೆನ್ಸು. ಅದು ಗೇಟ್ ಲಾಕ್ ಹಾಕಿದ್ದಾರೆ. ಸೊ ಅದಕ್ಕೆ ಇಲ್ಲಿಂದನೇ ಹೋಗಬೇಕು. ಸೊ ಒಬ್ಬೊಬ್ಬರಾಗಿ ಹಿಡಿತಾ ಇದ್ದಾರೆ ನೋಡಿ. ಬೀಳ್ತಾ ಇದೆಯಪ್ಪ ಈಗ. ಹ್ಞೂ ಅಪ್ಪ, ಹುಷಾರಾಗಿಡಿ. ನನ್ನ ಗ್ಯಾಂಗ್ ಐತೆ. ನೋಡ ಬನ್ನಿ. ಏನು ಧೂಳೆಲ್ಲ ಇಷ್ಟೊಂದು. ಗೈಸ್, ಇದೇ ರೆಸಾರ್ಟು. ಎಂಟ್ರೆನ್ಸ್ ಆಗಿದ್ದರೆ ಇಲ್ಲಿಂದ ಬರಬೇಕಾಯ್ತು. ಸೊ ನಾವು ಅಲ್ಲಿಂದ ಬಂದ್ವಿ. ಇಲ್ಲಿ ರೈಟಲ್ಲಿ ಒಂದು ಪಾಂಡ್ ಐತೆ. ರೆಸಾರ್ಟ್ ಚೆನ್ನಾಗಿದ್ದಾಗ ಈ ಪಾಂಡಲ್ಲಿ ಟರ್ಟಲ್ಗಳೆಲ್ಲ ಇತ್ತು. ಇಲ್ಲಿ ಯಶು, ಅಮೈರಿ, ಸೊ ಗೈಸ್ ಇದೆ ಪಾಂಡು. ಇಲ್ಲಿ ಟರ್ಟಲ್ಗಳೆಲ್ಲ ಇತ್ತು. ಸೊ ಇವಾಗ ಇಲ್ಲ, ಎಲ್ಲ ಮರಗಳೆಲ್ಲ ಹಿಂಗೆ ಚಿಂದಿ ಆಗಿಬಿಡೈತೆ. ಮುಂದೆ ನೋಡೋಣ. ಇಲ್ಲಿಂದ ಬರಬೇಕಾಯ್ತಲ್ಲ ಯಶು. ಇಲ್ಲಿ ನೋಡು ಇಲ್ಲಿಂದ ಬರಬೇಕಾಗಿದ್ದು. ನಾವು ಅಲ್ಲಿಂದ ಬಂದ್ವಿ. ಸೊ ಗೈಸ್, ಈಗ ಬ್ರೋ ಅಡ್ರೆಸ್ ಗೊತ್ತಾ? ನನಗೆ ಗೊತ್ತು. ರೈಟು. ಒಳಗಡೆಯಿಂದ ಹೋಗ್ಬೇಕು. ಬಿಲ್ಡಿಂಗ್ ಲಾಕ್ ಆಗೈತೆ ಬ್ರೋ. ಅದು ಮೋರಿ. ಇದು ಬ್ಯಾಡ್ಮಿಂಟನ್ ಕೋರ್ಟು. ಇದು ಒಳಗಡೆನೆ ಲಾಕ್ ಆಗೈತೆ. ಇದನ್ನ ಹೊಡೆಯೋಕ್ಕೆ ಎಷ್ಟೊಂದು ನೋಡಿದ್ವಿ, ಕಲ್ಲೆಲ್ಲ ಎಸಿದ್ವಿ, ಓಪನ್ ಆಗಲಿಲ್ಲ. ಮೇಲ್ಗಡೆ ಅದು ಹೋಗಿದ್ವಿ ಒಳಗಡೆ. ಇವಾಗ ಲಾಕ್ ಮಾಡೋರೆ. ಏನಾಗೈತೆ ನೋಡಬೇಕು. ಇಲ್ಲ, ಓಪನ್ ಐತೆ ಬನ್ರಿ. ತಂತಿ ಕಟ್ಬಿಟ್ಟವ್ರಾದ್ರೆ ಇಲ್ಲಿ. ಸೊ ಗೈಸ್, ಇದು ತುಂಬ ಕ್ರಿಟಿಕಲಾಗಿ ಸುತ್ತವ್ರೆ. ಸೊ ಇದು ತೆಗಿಯೋಕ್ಕಾಗಲ್ಲ. ಸೊ ಕೆಳಗಡೆನೇ ಹೋಗ್ತಾ ಇದ್ದೀವಿ. ಬೇರೆ ಕಡೆ ಹೋಗೋಣ ಬನ್ನಿ.
ಗೈಸ್ ಈಗ ನೆಕ್ಸ್ಟ್ ರೆಸಾರ್ಟ್ ಒಳಗಡೆ ಎಂಟ್ರಿ. ಈ ಕಡೆಯಿಂದ ಇನ್ನೊಂದು ಗೇಟ್ ಐತೆ ಅಲ್ಲಿ, ಇದು ಇನ್ನೊಂದು ಗೇಟು. ಈ ಕಡೆಯಿಂದ ಒಳಗಡೆ ಹೋಗೋದು, ಇಲ್ಲಿ ಒಳಗಡೆ ಹೋಗೋದು. ರೆಸಾರ್ಟ್ ಇಲ್ಲಿ 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 ಬನ್ರಿ. ಹಾಂ ಹಾಂ ಗೈಸ್ ಫುಲ್ಲು ಕಾಡಾಗ್ಬಿಟ್ಟೈತೆ ರೆಸಾರ್ಟು. ಒಳಗಡೆ ಏನೋ ಪಟ್ಟಂತ ಅದು ದೇವ್ದ ಮಿಷಿನ್ ತಂದಿಲ್ವಾ? ಅದೆಲ್ಲ ಐತೆ ಸ್ಪಿರಿಟ್ ಬಾಕ್ಸು. ಅದು ಮತ್ತೆ ರವಿ ತರ್ತಾವನೆ ಅಂತಂದ್ರು. ಇದ್ರು ಇರ್ಬೋದಪ್ಪ, ಹೇಳಕ್ಕಲ್ಲ. ಏನೋ ಸೌಂಡ್ ಬರ್ತೈತೆ ಬ್ರೋ. ಇದೇನಾ ರೆಸಾರ್ಟು? ಇದೇ ರೆಸಾರ್ಟು. ಮುಂದೆ ಹೋದ್ರೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಐತೆ ನೋಡಿ. ಇದೇ ರೆಸಾರ್ಟ್ ಅವ್ರೆ. ಅಲ್ಲಿ ಏನೋ ಪಟ್ಟಂತ ಒಂದು ಸ್ವಲ್ಪ ಕ್ಲೀನಾಗಿ ಲೈಟ್ ಹಾಕಿ ನೋಡ್ರಿ. ಇಲ್ಲಿ ಗೊತ್ತು ಟಕ್ಕಂತು. ಸೌಂಡ್ ಬಂತು ತಾನೇ, ಪಟ್ಟಂತ ಅಲ್ಲೇನೋ ಸೌಂಡು. ಮರ ಮುರ್ದಾಗ ಬರುತ್ತಲ್ಲ ಸೌಂಡ್, ಹಿಂಗೆ ನೋಡಿ ಹಿಂಗೆ ಇಟ್ಟಾಗ ಕಾಲು. ಆ ಥರ ಸೌಂಡ್ ಯಾರೋ ನಡ್ದಂಗೆನೆ. ಬೇಕು ಅಲ್ಲ, ಬಾಂಬೆ ಬ್ಲಾಸ್ಟ್ ಆಗ್ಬಿಡ್ಬೇಕು. ಯಾವ ಥರ ಇರುತ್ತೆ ಹೇಳ್ರಿ. ಯಪ್ಪ ಫುಲ್ ಸೈಕು. ಇಷ್ಟೊತ್ತಲ್ಲಿ ಬಂದಿದ್ದೀವಲ್ಲ ನಾವು. ಯಾವ್ದು ದೇವ್ದ ಮನೆ, ದೇವ್ದ ಮನೆ. ಇಲ್ಲಿ ದೇವ್ದ ಮನೆ, ಅದು ಆಫೀಸು. ಅಲ್ಲಿ ಸೌಂಡ್ ಕೇಳಿಸ್ಕೊಳ್ಳೆ ಇವಾಗ. ಸೌಂಡ್ ಬಂತಾ? ಹೌದಾ? ಸೌಂಡ್ ಕೇಳಿಸ್ತಿದ್ದಾರೆ. ಏನು ಏನು ಸೌಂಡ್ ಬಂತಾ? ಮುಂದೆ ಬರ ಬೇಕೆ ಫಸ್ಟ್ ಕೆಲಸ. ಸೌಂಡ್ ಬಂತಾ ಬಗ್ಗಂತ? ಈಗ ಇಲ್ಲಿ ಬಂತ ಅಲ್ಲಿ ಕರೆಕ್ಟ್. ವಾ ಸ್ಪಿರಿಟ್ ಬಾಕ್ಸ್. ಸ್ಪಿರಿಟ್ ಬಾಕ್ಸ್ ಅಲ್ಲಿ ಸಮಾಧಿ ಐತೆ. ಸಮಾಧಿ ಅಲ್ಲ ಬಾಪ ಬ್ರೋ, ಹಂಗೆ ನಡೀರಿ. ಫುಲ್ ಸೈಕ್ ಇವತ್ತು. ಸಮಾಧಿ ಅಲ್ಲಪ್ಪ, ಯಾರಪ್ಪ ಹೇಳಿದ್ದು? ಯಾವುದು? ಆಹಾ ಸಮಾಧಿನೇ. ಸಮಾಧಿ ಕಂಡ್ರ? ಸಮಾಧಿನೇ ಅಪ್ಪ. ಅಲ್ಲಿ ಬಾಯಿಲಿ ಬನ್ರಿ, ಇಲ್ಲಿ ಸಮಾಧಿನೇ. ಇದು ಆಫೀಸಾ? ಅಡ್ರೆಸ್ಸೇ ಮರ್ತೈತಲ್ಲಪ್ಪ. ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು ನಿಮಿಷ ಟಾರ್ಚ್ ಕೊಡು. ಹೋಗ ಒಂದು ನಿಮಿಷ ಅಲ್ಲಿ ಕೊಡಪ್ಪ, ಹಿಂದೆ ಬಿಡ್ತೀನಿ. ಇಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲ್ ಇತ್ತಪ್ಪ, ಮರ್ತೇ ಹೋಯ್ತು. ನೋಡ್ಕೊಂಡು ಕಲಿಟ್ರು. ಆಮೇಲೆ ನಮ್ಮನೆ ಎಲ್ಲ ಎಲ್ಲ ಗಿಲಾಗಿಲ್ಲ ತುಂಬಿಟ್ಟ ನೀರು ಕಾಲಿಕ್ಬಿಟ್ಟಿದ. ಯಶು ಇಲ್ಲಿ ನೋಡಪ್ಪ ಸಮಾಧಿ. ಇಲ್ಲಿ ನೋಡಿಲಿ. ನೋಡ್ತಾ ಏನಪ್ಪ? ನೋಡೇ ಇರ್ಲಿಲ್ವಲ್ಲ ನಾನು ಈ ಸಮಾಧಿನ. ಈಗ ನೋಡು ಬಾಪ ಎಕ್ಸ್ಪ್ಲೋರ್ ಮಾಡೋಣ ನಿನ್ನ. ಇದು ಆಫೀಸು. ಇದನ್ನ ಸಮಾಧಿ ಅಂತಾರ, ಅಲ್ಲಿ ತರ ಇತ್ತು. ಸಮಾಧಿ ಅಲ್ಲ ಅನ್ಸುತ್ತೆ. ಸಮಾಧಿನ ಹೆಸ್ರೆಲ್ಲ ಇರ್ಬೇಕಲ್ಲ ಸಮಾಧಿ ಆಗಿದ್ರೆ. ಏನು ಟ್ಯಾಪ್ ವಾಟ್ರಾ? ಅಯ್ಯೋ ಟ್ಯಾಪ್ ವಾಟ್ರ್ ಸಮಾಧಿ. ಸ್ವಿಮ್ಮಿಂಗ್ ಪೂಲ್ ಆ ಕಡೆ. ಸಮಾಧಿನೇ ಅನ್ಕೊಂಡೆ ಇದ್ನ 2 ನಿಮಿಷ ನಾನು. ಸ್ವಿಮ್ಮಿಂಗ್ ಪೂಲ್ ಐತೆ ಇರ್ರಪ್ಪ, ಎಲ್ಲ ಗೊತ್ತಾಯ್ತಾ ಇಲ್ಲ. ಎಲ್ಲಿ ಬನ್ರಿ. ಇಲ್ಲ ಬ್ರೋ, ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಎಂಡಿಗೆ ಬಂದ್ಬಿಟ್ಟಿದೀವಿ. ಸ್ವಿಮ್ಮಿಂಗ್ ಪೂಲ್ ಇದೆ, ಆದರೆ ಎಂಡಿಗೆ ಬಂದ್ಬಿಟ್ಟಿದೀವಿ. ಇದೇ ಸ್ವಿಮ್ಮಿಂಗ್ ಪೂಲು ಇದೆ. ಇದು 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 ಒಳಗಡೆ ಹೆಂಗ ಹೋಗೋದು? ನಡೀರಿ ಹಂಗೆ. ನಿಯರ್ ಬೈ ಕುತ್ಕೊಳಕ್ಕಾಗಲ್ಲ. ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಅಲ್ಲಿ ಹೋಗೋಣ ನಡೀರಿ. ನನ್ನೇ ಫಸ್ಟ್ ಬಿಟ್ಟಿದ್ದೀರಲ್ಲಪ್ಪ. ಡೆಡ್ ಎಂಡು. ಡೆಡ್ ಎಂಡ್ ಅಪ್ಪ. ಏನೋ ಗಬ್ಬು ವಾಸನೆ. ಎಣ ಇದ್ದಂಗೆ ಗಬ್ಬು ವಾಸನೆ ಹೊಡಿತೈತಲ್ಲ. ಗಬ್ಬು ವಾಸನೆ. ಏನ್ ಈ ತರ ವಾಸನೆ? ಮೋರಿ ಸ್ಮೆಲ್ ಅಲ್ಲ ಇದು. ಗಬ್ಬು ವಾಸನೆ. ಗಿಣ ಬಿದ್ದೈತ ನೋಡ್ರಪ್ಪ. ಒಟ್ನಲ್ಲಿ ವಾಸನೆ ಬಂತು ತಾನೆ ಎಲ್ರಿಗೂ.
ಬಂತು ಬಂತು ಸೌಂಡ್ ಬಂತು. ಏಯ್ ಅಲ್ಲೇ ಬ್ರೋ ಸೌಂಡು. ಯಾಕೋ ರಾಂಗ್ ಅನ್ಸ್ತೈತೆ, ಯಾಕೋ ರಾಂಗ್ ಅನ್ಸ್ತೈತೆ. ನನಗೂ ಅಷ್ಟೇ ಬರಪ್ಪ. ಸ್ಮೆಲ್ ಬೇರೆ ಬತ್ತೈತೆ. ಸ್ವಿಮ್ಮಿಂಗ್ ಪೂಲ್ ಇದಾನೆ. ಬೇಡ ಬನ್ರಿ ಬ್ರೋ, ಸುಮ್ಮನೆ ಬೇಡ ಬನ್ರಿ. ಸೌಂಡ್ ಬೇರೆ ಬಂತು, ಅಲ್ಲಿಂದಾನು ಬಂತು. GFX ಬರ್ತಾನೆ ಅಲ್ಲಿ ಫಸ್ಟು. ಹ್ಞೂ ಈ ಥರ ಈ ಕಡೆನೇ ಬಂದಿದ್ದು. ಪಾರಿವಾಳ ಅವಾಗಿಂದ ಬರ್ತಾ ಇದ್ ಬಿಡೋದು. ಎಷ್ಟೊಂದು ಇಲ್ಲ ನವಿಲಿ ಇರುತ್ತೆ ಅನ್ಕೊಂತೀನಿ ಒಳಗಡೆ. ಹ್ಞೂ ನವಿಲಿ ಇದ್ಬಿಡುತ್ತೆ. ಏನೋ ಮಾತಾಡ್ತೀಯ ನೀನ್ ಲೈ. ಹೋಗೋಣ, ನಂಗೆ ಈ ಕಡೆ ಹೋಗೋಣ ಅಂತ ಅನ್ಸೈತೆ, ಈ ಕಡೆ ಹೋಗ್ಬಾರ್ದು ಅಂತ ಅನ್ಸೈತೆ. ಏನ್ ಮಾಡೋದು? ಬಾರಲ್ಲ ಎಷ್ಟಲ್ಲ ಹೋಗೋಣ, ಆಗಿದ್ದಾಗ್ಲಿ. ಯಾರೋ ಯಾರು ಮರ್ಡ್ರ್ ಗಿಡ್ರ್ ಮಾಡಕ್ ಬಂದಿರ್ತಾರೇನೋ. ಪ್ರಾಣಿನಾ? ಸ್ವಿಮ್ಮಿಂಗ್ ಪೂಲ್ ಇಲ್ಲೇ ಇದೆ. ಸ್ವಿಮ್ಮಿಂಗ್ ಪೂಲ್ ಇದೆ. ಸ್ವಿಮ್ಮಿಂಗ್ ಪೂಲ್. ನೀರ್ ಎಲ್ಲಿರುತ್ತೆ? ಎಷ್ಟೊಂದು ವರ್ಷ ಆಯ್ತು. ನಡಿ ಸ್ವಿಮ್ಮಿಂಗ್ ಪೂಲ್ ಅದೇನೆ. ನಡಿ ಒಳಗಡೆ. ಜಾರ್ತು ಇದು ಪಾಪ. ಇಲ್ಲಿ ತೋರಿಸ್ತೀನಿ. ಇಲ್ಲಿ ಇದು ಬೇಬಿ ಪೂಲು. ಇದು ಲೇಡೀಸ್ ಪೂಲು. ಇದ್ರಲ್ಲಿ ಫುಲ್ಲು ಗ್ರೀನ್ ಕಲರ್ ವಾಟರು. ನೀರೈತೆ ಗೊತ್ತು, ಅದ್ರ ಒಳಗಡೆ ಫುಲ್ಲು ಮಣ್ಣು. ಆದರೆ ನೋಡಿದ್ವಿ ನನ್ನ ಮಧ್ಯೆ ಸಂಜೆನೆ ಬಂದು ನೋಡಿದ್ವಿ. ಇಲ್ಲ, ಈ ಕಡೆ 4 ಆ ಕಡೆ 6 ಏನೋ ಅಷ್ಟೇ. ಅದು ಬೇಬಿ ಪೂಲು. ಇದು ಡ್ರೆಸ್ಸಿಂಗ್ ರೂಮು, ಮತ್ತು ಇದು ಶವರು. ಈ ಕಡೆ ಅದೆಲ್ಲ ಡ್ರೆಸ್ಸಿಂಗ್ ರೂಮು. ಇದು ಲೇಡೀಸ್ ಪೂಲು. ಒಂದು ಸ್ನ್ಯಾಪ್ ಹಾಕ್ರಪ್ಪ. ಹಂಗಂದ್ರೆ ಯಾವುದೋ ನೆಗೆಟಿವ್ ವೈಬ್ಸ್ ಇಲ್ಲ ಅಂತೀರಾ? ಇಲ್ಲ, ಸೆಕ್ಯೂರಿಟಿ ಬರ್ತಾರೆ ಬ್ರೋ ಇಲ್ಲಿಗೆ. ಸಂಜೆ ಹೊತ್ತು ಇರ್ತಾರೆ ಸೆಕ್ಯೂರಿಟಿ. ಈ ಪೂಲ್ ಹುಡ್ಕಿದ್ರೆ ಅದು ಎಷ್ಟು ಬಾಡಿಗಳು ಸಿಗುತ್ತೋ. ನೋಡಪ್ಪ ಫುಲ್ ಪೂಲು. ನೋಡಪ್ಪ ಯಾರೋ ಅಲ್ಲಿ ಕಾಣ್ತಾ. ಏನು? ಅಲ್ಲಿ ನೋಡಲ್ಲಿ ಯಾರೋ. ಏನು? ಯಾರೋ ಕಾಣ್ತಾವ್ರ. ಬಾಬಾ ಹುಡು. ಅಯ್ಯೋ, ನಾಟಕ ಆಡೋಕ್ಕೇನು ಕಮ್ಮಿ ಇಲ್ಲ ಕಣಲ್ಲ ನಿಂದ್ಲ. ಆದರೆ ಇಲ್ಲಿ ಯಾವುದೋ ನೆಗೆಟಿವ್ ವೈಬ್ಸ್ ಇಲ್ಲ. ನೆಗೆಟಿವ್ ವೈಬ್ಸ್ ಇದ್ದಿದ್ರೆ ಅಷ್ಟೇ ಅಲ್ಲ, ಅದೊಂಥರ ತಣ್ಣಗೆ ಫೀಲ್ ಆಗೋದು. ಫುಲ್ ಚಳಿ ಅನ್ಸೋದು. ಯಶು, ಇಲ್ಲೊಂದು ಬಾಡಿ ಸಿಕ್ಬಿಟ್ರೆ ಹೆಂಗೀಗ? ಆವಾಗಲೇ ಗಮ್ಮಂದಾಗ ನಂಗೆ ನಿಜ ಹೆಂಗಾಗೋಯ್ತು ಗೊತ್ತಾ? ಬಾಡಿ ಅಂತಲೇ ಅನ್ಕೊಬಿಟ್ಟೆ ಅಪ್ಪ. ನಾನು ನಿಜ ಬಾಡಿ ಅಂತಲೇ ಅಂದ್ಕೊಂಡೆ. ಅದು ಆಮೇಲೆ ಅದೇನೇನು ಅಲ್ಲಿ ಸೌಂಡ್ ಬಂತು ಗೊತ್ತಾ? ಅವಾಗ ಯಾರೋ ಮರ್ಡ್ರ್ ಮಾಡ್ಬಿಟ್ಟು ಎದ್ದೋಯ್ತವ್ರೆ ಅಂದ್ಕೊಂಡೆ. ನಿಜ ಹಂಗೆ ಅಂದ್ಕೊಂಡಿದ್ದು. ಇದ್ಯಾವುದೋ ಆಫೀಸಪ್ಪ, ಇದು ದೆವ್ವದ ಮನೆ ಇದ್ದಂಗೆ ಐತೆ. ಅಲ್ಲ, ಅದನ್ನು ನೋಡ್ಬಿಟ್ಟು ನಾನು ನಿಜ ಸಮಾಧಿನೇ ಅಂದ್ಕೊಂಡಿದ್ದು ಅದನ್ನ ನೋಡಿ. ಹಿಂದೆ ಏನೋ ಸೌಂಡ್ ಆಯ್ತಪ್ಪ. ಹಿಂದೆ ಏನೋ ಸೌಂಡ್ ಆಯ್ತಲೈ. ಆ ರೂಮ್ ಒಂದು ಮಿಸ್ ಆಯಿತು. ಅದು ಹೆವಿ ಆರ್ ಇರೋದಪ್ಪ. ಎಷ್ಟು ಒಳಗಡೆ ಹೋಗಿದ್ದಿದ್ರೆ ಆ ರೂಮು, ಈ ರೂಮು ಅದು ಫುಲ್ಲು ಯಾವ ಥರ ಗ್ಲಾಸ್ ಪೀಸು, ಅದು ಇದು. ಹೋಗೋಣ ಅಂದ್ಕೊಂಡ್ವಿ, ಅಲ್ಲಿ ನೋಡಿದ್ವಿ. ನಾನು GFX ಹೋಗ್ಬಿಟ್ಟು ಅಲ್ಲಿ ಫುಲ್ಲು ಯಾವ ಥರ ಸುತ್ಬಿಟ್ಟಿದ್ರು ಗೊತ್ತಾ? ಅಲ್ಲಿ ಒಳಗಡೆ ನಾವು ಮುಂಚೆ ಹೋಗಿ ಅದೇನೇನೋ ಹೊಡೆದಾಕ್ಬಿಟ್ಟು ಬಂದ್ಬಿಟ್ಟಿದ್ವಿ. ರಿಷಿ 1, ಈ ಕಡೆ ಸಾತ್ವಿಕು, ಇವರು 2, 3, 4, 5, 6, 7, ನಾನು 8, 9 ಜನ ಪೋಲೋ ಅಲ್ಲಿ. ಡಿಕ್ಕಿಲೊಬ್ರು, ಇಲ್ಲಿ ಇಲ್ಲೊಬ್ರು, ಇಲ್ಲಿ ಒಳಗಡೆ ಇಲ್ಲೊಬ್ರು. ಎಷ್ಟು? 1, 2, 3, 4, 5, 6, 7, 8, 9, 10 ಜನ ಪೋಲೋ ಅಲ್ಲಿ.
1 2 3 4 5 6 7 8 9 10 ಜನ ವೋಕ್ಸ್ವ್ಯಾಗನ್ ಪೋಲೋದಲ್ಲಿ. ಗೈಸ್ ಈಗ ರೆಸಾರ್ಟಿಂದ ಆಚೆ ಬಂದಿದ್ದೀವಿ. 3 ಜನ. ನಮ್ಮ ರಿಷಿ ಅವರು ಕಾರ್ ಓಡಿಸ್ಕೊಂಡು ಕರ್ಕೊಂಡು ಹೋಗ್ತವ್ರೆ ಮನೆಗೆ. ಯಶು ಇಲ್ಲವನೇ. ಸೊ ಒಳ್ಳೆ ರೆಸಾರ್ಟ್ ಒಳಗಡೆ ಸರಿಯಾಗಿತ್ತು, ಭಯ ಅಷ್ಟೊಂದೇನಾಗಿಲ್ಲ, ಒಟ್ಟಿನಲ್ಲಿ ಆಯಿತು. ಸೊ ನೋಡೋಣ ಬನ್ನಿ, ಮುಂದೆ ಹೋಗ್ತಾ ಇದ್ದೀವಿ. ಇನ್ನು ಬ್ಯಾಚ್ ಬರ್ತೈತೆ, ನೋಡೋಣ ಬನ್ನಿ. ಗೈಸ್ ಎಲ್ಲ ಬ್ಯಾಚ್ ಹೋದರು, ನಾನು ಯಶು ಇದೆ. ಕಚೋರಿ ತಿನ್ನೋಕೆ ಬಂದ್ವಿ. ನೋಡ್ರಿ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು, ಅದಕ್ಕೆ ಜಿಲೇಬಿ ತಿನ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಮಕ್ಕೊಡಂಗಾಯ್ತು. ಯಾಕೆ ಜಾಸ್ತಿ ತಿನ್ನ ಜಿಲೇಬಿ. ಸೊ ಗೈಸ್ ಎಲ್ಲ ಆಗಿ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಗೋಸ್ಟ್ ರೆಸಾರ್ಟ್ ವ್ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮ್ಮ ಯಶು ಫುಲ್ಲು ಡರ್ರಾಗ್ಬಿಟ್ಟಿದ್ದಾನೆ, ನೀನು ಫುಲ್ ಗಾಬರಿ. ಆ ಥರ ಏನಿಲ್ಲಪ್ಪ, ಅಲ್ಲಿ ಸಮಾಧಿ ನೋಡಿದಾಗ ಭಯ ಆಯ್ತು ನನಗೆ. ಸ್ವಲ್ಪ ಭಯ ಇದೆ ಅಷ್ಟೇ. ವಾಸನೆ ಬಂದಾಗ ಅದು ಭಯ ಆಯ್ತು. ಡೆಡ್ ಬಾಡಿ ವಾಸನೆ ಪಕ್ಕ ಸರಿಯಾಗಿತ್ತು. ಆದರೆ ಎಕ್ಸ್ಪೀರಿಯೆನ್ಸ್ ಮಾತ್ರ ನಮ್ಮ ಅಣ್ಣಂದಿರೆಲ್ಲ ಬಂದಿದ್ದರು, ಅವರೆಲ್ಲ ಹೋದ್ರು. ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.